ಬಹುಜನ್ ಸಮಾಜ್ ಪಾರ್ಟಿಯ ಅಭ್ಯರ್ಥಿಯಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಎಂ ಕೃಷ್ಣಮೂರ್ತಿಯಾದ ನಾನು ಸ್ಪರ್ಧೆ ಮಾಡಿದ್ದೇನೆ. ಈ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನು ಈಗ ಪ್ರವಾಸ ಮಾಡಿ ಬಂದಿದ್ದೇನೆ. ಈಗಾಗಲೇ ಕಾಂಗ್ರೆಸ್ಸು, ಬಿಜೆಪಿ, ಜನತಾದಳ ಈ 3 ಪಕ್ಷಗಳು ಈ ಕ್ಷೇತ್ರದಲ್ಲಿ ಗೆದ್ದಿವೆ. ಆದರೆ ನಿರೀಕ್ಷಿತವಾದಂತಹ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗದೇ ಇರೋದ್ರಿಂದ ಇವತ್ತು ಕೂಡ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಶೈಕ್ಷಣಿಕವಾಗಿ ಹಿಂದುಳಿದಿದೆ. ಇಲ್ಲಿ ಆರೋಗ್ಯ ವ್ಯವಸ್ಥೆಗಳು ಸೂಕ್ತವಾದಂಥ ಸೌಲಭ್ಯಗಳು ಲಭ್ಯ ಇಲ್ಲ. ಮತ್ತು ಇವತ್ತಿಗೂ ಹಳ್ಳಿಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಇದೆ. ರಸ್ತೆ, ಚರಂಡಿ, ಅನೇಕ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಎದುರಿಸ್ತಾ ಇದೆ. ಸೊ ಇದು ಪ್ರಾಕೃತಿಕವಾಗಿ ಬಹಳ ಸಂಪದ್ಭರಿತವಾದಂಥ ಲೋಕಸಭಾ ಕ್ಷೇತ್ರ ಆಗಿದ್ದರೂ ಸಹ ಇದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಸೊ ಇದರ ಆಧಾರದ ಮೇಲೆ ಜನಕ್ಕೆ ಎಲ್ಲ ಪಕ್ಷಗಳ ಮೇಲೆ ಬೇಸರ ಇದೆ. ಹಾಗಾಗಿ ಬಹುಜನ್ ಸಮಾಜ್ ಪಾರ್ಟಿಯ ನಮ್ಮ ಪ್ರಣಾಳಿಕೆ ಇವತ್ತು ಜನರನ್ನು ಆಕರ್ಷಣೆ ಮಾಡ್ತಾ ಇವೆ. ಬಹಳ ಮುಖ್ಯವಾಗಿ ಇಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಆದರೆ ಸೂಕ್ತವಾದಂಥ ಚಿಕಿತ್ಸೆಗಳಲ್ಲಿ ಸಿಗದೇ ಇರೋದ್ರಿಂದ ಎಲ್ಲರನ್ನ ಮೈಸೂರು ಕಳಿಸ್ತಾ ಇದ್ದಾರೆ. ಸೊ ಬಹುಜನ್ ಸಮಾಜ್ ಪಾರ್ಟಿಯನ್ನು ಆಯ್ಕೆ ಮಾಡಿದರೆ ಇನ್ನೊಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಕೇಂದ್ರದ ಅನುದಾನವನ್ನು ತಂದು ನಾವಿಲ್ಲಿ ನಿರ್ಮಾಣ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದೇವೆ. ಜೊತೆಗೆ ಇಲ್ಲಿ ಎಂಜಿನಿಯರಿಂಗ್ ಕಾಲೇಜ್ ಇದೆ, ಆದರೆ ಅಲ್ಲಿ 70% ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಾರೆ. ಮತ್ತು ಅಲ್ಲಿ ಡಿಪ್ಲೊಮೊ, ITI ಕಾಲೇಜುಗಳನ್ನು ಒಳಗೊಂಡಂತೆ ಡಿಗ್ರಿ ಕಾಲೇಜ್ ಇದೆ. ಮತ್ತು ಯೂನಿವರ್ಸಿಟಿ ಸೆಂಟ್ರಲ್ಲೂ ಕೂಡ 60% ಮಾತ್ರ 60% ಅತಿಥಿ ಉಪನ್ಯಾಸಕರಿದ್ದಾರೆ. ಸೊ ಇಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ಸಿಗ್ತಾ ಇಲ್ಲ ಇಲ್ಲಿ ಜನಕ್ಕೆ. ಸೊ ನನಗೆ ಬಹುಜನ್ ಸಮಾಜ್ ಪಾರ್ಟಿಯನ್ನು ಆಯ್ಕೆ ಮಾಡಿದ್ರೆ ಕೇಂದ್ರದಿಂದ ಅನುದಾನವನ್ನು ತಂದು ಇಲ್ಲಿರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜುಗಳನ್ನು ಒಳಗೊಂಡಂತೆ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳನ್ನು ನಾವು ಅಭಿವೃದ್ಧಿ ಮಾಡಲಿಕ್ಕೆ ಬದ್ಧವಾಗಿದ್ದೇವೆ. ಮತ್ತು ವಿಶೇಷವಾಗಿ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 4 ಡ್ಯಾಮ್ಗಳಿವೆ. ಒಂದು ಕಬಿನಿ ಇದೆ, ಮತ್ತೊಂದು ಚಾಮರಾಜನಗರದಲ್ಲಿ ಚಿಕ್ಕಹೊಳೆ ಇದೆ, ಸುವರ್ಣಾವತಿ ಜಲಾಶಯ ಇದೆ, ಹಾಗೆ ಗುಂಡಾಲ್ ಜಲಾಶಯ ಇದೆ. ಆದರೂ ಕೂಡ ಇಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಇದೆ. ಕೃಷಿಗೆ ನೀರಾವರಿ ಇಲ್ಲ, ಒದಗಿಸೋಕ್ಕಾಗ್ತಾ ಇಲ್ಲ. ಸೊ ಬಹುಜನ್ ಸಮಾಜ್ ಪಾರ್ಟಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ರೆ ಈ 4 ಜಲಾಶಯಗಳನ್ನು ಈ ಜಿಲ್ಲೆಯ ವ್ಯಾಪ್ತಿ, ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳಿಗೆ ಪೈಪ್ಲೈನ್ ಮುಖಾಂತರ ನೀರು ತುಂಬಿಸ್ತಕ್ಕಂಥ ಯೋಜನೆಯನ್ನು, ಸಮಗ್ರ ನೀರಾವರಿ ಯೋಜನೆಯನ್ನು ಜಾರಿಗೆ ತಂದರೆ ಇಲ್ಲಿ ಬೇಸಿಗೆಯಲ್ಲೂ ಸಹ ಕುಡಿಯೋ ನೀರಿಗೆ ಜಾನುವಾರುಗಳಿಗೆ ಸಮಸ್ಯೆ ಆಗಲ್ಲ. ಸೊ ಈ ಥರದೊಂದು ಪ್ರಾಜೆಕ್ಟನ್ನ ಕೇಂದ್ರದಿಂದ ತರಲಿಕ್ಕೆ ಅವಕಾಶ ಇದೆ. ಮತ್ತು ಇಲ್ಲಿ ಪ್ರವಾಸೋದ್ಯಮಕ್ಕೆ ವಿಪುಲವಾದಂಥ ಅವಕಾಶ ಇದೆ. ನಂಜನಗೂಡು, ಟಿನರಸೀಪುರ, HD ಕೋಟೆಯನ್ನು ಒಳಗೊಂಡಂತೆ ಬಂಡೀಪುರ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ, ಮಹದೇಶ್ವರ ಬೆಟ್ಟ, ಬಿಳಿಗಿರಿರಂಗನ ಬೆಟ್ಟ ಇವೆಲ್ಲವೂ ಕೂಡ ಪ್ರವಾಸಿ ತಾಣಗಳು. ಇಲ್ಲಿ ಸೂಕ್ತ ಸೌಲಭ್ಯಗಳನ್ನು, ಮನೋರಂಜನಾ ತಾಣಗಳನ್ನು ನಿರ್ಮಾಣ ಮಾಡಿದ್ರೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಇಲ್ಲಿ ಬರ್ತಾರೆ. ಸೊ ಇಲ್ಲಿ ಉದ್ಯೋಗದ ಲಭ್ಯತೆ ಕೂಡ ಜಾಸ್ತಿ ಆಗುತ್ತೆ, ಆರ್ಥಿಕ ಚಟುವಟಿಕೆ ಕೂಡ ಜಾಸ್ತಿ ಆಗುತ್ತೆ, ವ್ಯಾಪಾರ ವಹಿವಾಟು ಕೂಡ ಉತ್ತಮವಾಗಿ ನಡೀತದೆ. ಸೊ ಈ ರೀತಿಯಾದಂಥ ಒಂದು ಪ್ರವಾಸೋದ್ಯಮ ಸರ್ಕ್ಯೂಟನ್ನು ಇಲ್ಲಿ ನಿರ್ಮಾಣ ಮಾಡಬೇಕಾಗಿದೆ. ಮತ್ತು ನರೇಂದ್ರ ಮೋದಿ ಸರ್ಕಾರ ದೇಶದಲ್ಲಿ 100 ಸ್ಮಾರ್ಟ್ ಸಿಟಿಗಳನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಮುಂದುವರಿದ ನಗರಗಳಿಗೆ ಅನುದಾನವನ್ನು ಕೊಡ್ತಾ ಇದ್ದಾರೆ. ಬಹುಜನ್ ಸಮಾಜ್ ಪಾರ್ಟಿ ಅಭ್ಯರ್ಥಿ ಆಯ್ಕೆ ಮಾಡಿ ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳಿಗೆ ಮಾಡಬೇಕಂತೇಳಿ ಚಾಮರಾಜನಗರಕ್ಕೆ ಸ್ಮಾರ್ಟ್ ಸಿಟಿ ಯೋಜನೆಯನ್ನು ತರಲಿಕ್ಕೆ ನಾವು ಹೋರಾಟವನ್ನು ಮಾಡ್ತೇವೆ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಈ ಭಾಗದಲ್ಲಿ ಕೈಗಾರಿಕೆಗಳು ವ್ಯಾಪಕವಾಗಿ ಬೆಳೆದಿಲ್ಲ, ಹಾಗಾಗಿ ಇಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ. ಇಲ್ಲಿನ ಯುವಕರು ಗುಳೆ ಹೋಗುವಂಥ ಪರಿಸ್ಥಿತಿ ಇದೆ. ಸೊ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಕೇಂದ್ರದ ಉದ್ಯಮಗಳನ್ನ ಇಲ್ಲಿಗೆ ತರಬೇಕಾಗಿದೆ. ಸೊ ಆ ನಿಟ್ಟಿನಲ್ಲೂ ಕೂಡ ಬಹುಜನ್ ಸಮಾಜ್ ಪಾರ್ಟಿ ಹೋರಾಟವನ್ನು ಮುಂದುವರಿಸುತ್ತೆ. ಮತ್ತು ಡಿ ನಂಜುಂಡಪ್ಪ ವರದಿಯ ಪ್ರಕಾರ ಚಾಮರಾಜನಗರ ಹಿಂದುಳಿದ ಲೋಕಸಭಾ ಕ್ಷೇತ್ರ ಆಗಿರೋದ್ರಿಂದ ಹೇಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಇದೆಯೋ ಹಾಗೆ ಇಲ್ಲೂ ಕೂಡ ನಂಜುಂಡಪ್ಪ ವರದಿಯ ಆಧಾರದ ಮೇಲೆ ಚಾಮರಾಜನಗರ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಿ ಕೇಂದ್ರ ಮತ್ತು ರಾಜ್ಯದಿಂದ ವಿಶೇಷ ಅನುದಾನವನ್ನು ತಂದು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಈ ಕಾಂಗ್ರೆಸ್ ಮತ್ತು BJP ಅವರಿಗೆ ಇಷ್ಟು ವರ್ಷ ಅಧಿಕಾರ ಸಿಕ್ಕಿದೆ, ಆದರೆ ಈ ಕ್ಷೇತ್ರವನ್ನು ಮುಂದುವರೆದ ಕ್ಷೇತ್ರವನ್ನಾಗಿ ಮಾಡಲಿಕ್ಕೆ ಸಂಪೂರ್ಣವಾಗಿ ಅವರು ವಿಫಲರಾಗಿದ್ದಾರೆ. ಆ ಕಾರಣಕ್ಕೆ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ನನ್ನನ್ನು ಈ ಕ್ಷೇತ್ರದ ಜನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತೇನೆ. ಥ್ಯಾಂಕ್ ಯು.